ಏನ ನನ್ನ ಮುಂದನ ನಾಟಕ ಮಾಡ್ತಿ ನಾಟಕ ಮದುವೆಗೆ ಹೋಗ್ತಿ ಮದುವೆಗೆ ಯಾರ ನಿಲ್ಸಕ್ ಬಂದ್ರ ಯಾರ ನಿಲ್ಸಕ್ ಬಂದ್ರ ಕೊಂದ್ ಬಿಡ್ತೀನಿ ನಾನು ಏನ ಮದುವೆಗೆ ಬಾ ಈ ಕಡೆ ಸಾಯಿಸ್ಬಿಡ್ತೀನಿ ನಾ ಬಾ ಈ ಕಡೆ ಮದುವೆಗೆ ಹೋಗ್ತೇನ ಅಣ್ಣ ಕನಕ ಇವನ್ ಹೇಳ್ಕೊಂಡೋಗ್ ರೂಮ್ನಾಗ ಹಾಕ ಇವ ಎಲ್ಲಿಗೂ ಹೋಗಂಗಿಲ್ಲ ಇಲ್ಲಮ್ಮ ನನ್ ಮದುವೆಗೆ ಹೋಗ್ಲೇಬೇಕು ಹೋಗ್ತೇನ ಮದುವೆಗೆ ಅಣ್ಣ ಏನಮ್ಮ ಇವನ್ ಹೇಳ್ಕೊಂಡೋಗಿ ರೂಮ್ನಾಗ ಹಾಕ ಸರಿಯಮ್ಮ ಇವ ಎಲ್ಲಿಗೂ ಹೋಗಂಗಿಲ್ಲ ಏಯ್ ಪೂರ್ವಿಗೆ ಇವನ್ಗ ಮದುವೆ ಮಾಡ್ಬೇಕಂತ ನನ್ನ ಮುಂದೆ ನಾಟಕ ಮಾಡಿ ಹೊರಡಕತ್ತೀರಿ ಯಾರು ಇಲ್ಲಿಂದ ಹೊರಡಂಗಿಲ್ಲ ಯಾರ್ಯಾರು ಹೊರಟ್ ನಿಂತ್ರೆ ಸಾಯಿಸ್ಬಿಡ್ತೇನೆ ಅಮ್ಮ ನೀನು ತುಂಬಾ ಕೆಟ್ಟದಾಗ ವರ್ತಿಸ್ತಾ ಇದೀಯಮ್ಮ ಇದು ತುಂಬಾ ತಪ್ಪಮ್ಮ ತಪ್ಪು ಮಾಡಿ ಹೆತ್ತ ತಾಯಿಗೆ ಮೋಸ ಮಾಡಿದ್ದು ನೀನ್ ಏಯ್ ಯಾರು ಹೊರ ಕಾಲಿಡಂಗಿಲ್ಲ ಹೇಳಾತೀನಿ ಸರಿ ಅಮ್ಮ ನೀನ್ ಅನುಮಾನ ಇಟ್ಕೊಂಡು ನೀನೇ ಇರು ನಾನು ಗೀತಾ ಹೊರಡ್ತಾ ಇದೀವಿ ಬಾಲಾಜಿ ಬರಬಾರ್ದು ಅಂತ ತಡೀತಿದ್ಯಾ ತಾನೆ ಆಯ್ತು ಗೀತಾ ನಾವು ಹೊರಡೋಣ ಅಂತ ನಡಿ ನೀನ್ ನಡಿ ಹೇಳ್ತೀನಿ ಅಪ್ಪ ನಾವು ಹೋಗಿ ಬರ್ತೀವಿ ನಡಿ ಬಾ ಅಣ್ಣ ಇವ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಇಲ್ಲಿ ಯಾರನ್ನ ನಂಬಂಗಿಲ್ಲ ಮನಿ ಸುತ್ತ ಕಾವಲಿಡ ಇವ ಹೊರಗೆ ಹೆಜ್ಜೆ ಹಿಡಿದಂಗ ನೋಡ್ಕೋ ಬಿಡಿ ಮಾವ ಬಿಡಿ ಮಾವ ಬಿಡಿ ಮಾವ ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಈ ಊರಿಗೆ ಬರ್ತಾ ಇದ್ದೀನಿ.
ತಗೊಳಮ್ಮ ಹಿಡ್ಕೊ ಬನ್ನಿ. ನಮಸ್ತೆ. ಚೆನ್ನಾಗಿರಪ್ಪ, ಚೆನ್ನಾಗಿರೋ. ಪೂರ್ವಿ, ಅಜ್ಜಿ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಮ್ಮ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ಮನೆಗೆ ಬಂದು ಈ ಊರಿಗೆ ಬಂದು 25 ವರ್ಷ ಆಯ್ತು. ಹೋಗಿ ಹೋಗಿ ಮನೆ ಒಳಗಡೆ ಹೋಗಿ. ಒಳಗೆ ಬನ್ನಿ. ನಾಗರಾಜ, 25 ವರ್ಷದ ಹಿಂದೆ ಈ ಊರು ಬಿಟ್ಟು ಹೋದವ್ ನೀನು. ಇವಾಗ ಬರ್ತಿದ್ಯಾ. ನಿನ್ನ ಮಗಳೇ ಈ ಮನೆ ಸೊಸೆ ಅಂತ ಹೇಳಿದ್ದೆ. ಇವಾಗ ಇಲ್ಲೇ ಮದುವೆ ಮಾಡ್ತಾ ಇದೀಯಾ. ಅದು ನೀನ್ ನೋಡಿರೋ ಹುಡುಗನ ಜೊತೆನೆ. ನನ್ನ ಕ್ಷಮಿಸ್ಬಿಡಿ ಮಾವ. ನಾನು ಯಾವುದಕ್ಕೋಸ್ಕರ ಹೋದೆ ಅಂತ ನಿಮಗೂ ಗೊತ್ತಿದೆ. ಒಬ್ಬ ಹೆತ್ತ ತಂದೆ ನೋವೇನು ಅಂತ ನಿಮಗೂ ಅರ್ಥ ಆಗುತ್ತೆ ಅನ್ಸುತ್ತೆ. ಎಲ್ಲ ಅರ್ಥ ಆಗ್ತಿದ್ಯಪ್ಪ. ಏನ್ ಪಲ್ಲವಿ, ಏನು ಮಾತಾಡ್ತಾನೆ ಇಲ್ಲ? ಇಲ್ಲ ಅಣ್ಣ, ಇಷ್ಟು ವರ್ಷ ಆದ್ಮೇಲೆ ಸ್ವಂತ ಊರಿಗೆ ಬಂದಿದ್ದೀವಿ. ಇಷ್ಟು ವರ್ಷ ಆದ್ಮೇಲಾದ್ರೂ ನಿಮಗೆ ನಮ್ಮ ಮೇಲೆ ಕೋಪ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ಸ್ವಲ್ಪ ಭಯ ಆಗ್ತಾ ಇದೆ. ಭಯ ಯಾಕಮ್ಮ? ನನ್ನ ಕೋಪ ಇದ್ದಿದ್ರೆ ಇವಾಗ ನಿನ್ ಮಗಳ ಮದ್ವೆನ ನನ್ ಮನೇಲಿ ಮಾಡೋದಕ್ಕೆ ಒಪ್ಕೋತಾ ಇದ್ನಾ? ನೀವು ನಿಮ್ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೂ ಕೂಡ ಅವಳು ನಮ್ ಸೊಸೆನೆ. ರಾಜಾರಾಮ, ಕಾಲ ಮನುಷ್ಯರನ್ನ ಬದಲಾಯಿಸತ್ತೆ ಅಂತ ಹೇಳ್ತಾರೆ. ನೀನು ಕೂಡ ಬದಲಾಗಿದ್ಯಾ. ಹಿಂದೆ ಇದ್ದಿದ್ದ ಕೋಪ ಈಗ ಕಾಣಿಸ್ತಿಲ್ಲ. ನಡೆದಿದ್ದ ಜಗಳ ಎಲ್ಲ ಮರೆತು ಮತ್ತೆ ಮೊದ್ಲಿನ ಥರ ಮಾತಾಡ್ತಿದ್ಯಾ. ತುಂಬಾ ಸಂತೋಷ ಆಯ್ತಪ್ಪ. ಮುದ್ದು ಲಕ್ಷ್ಮಿಗೆ ಇನ್ನೂ ಕೋಪ ಹೋಗಿಲ್ಲ ಅನ್ಸತ್ತೆ. ನಾನು ಕೋಪ ಮಾಡ್ಕೊಳ್ಳೋದಕ್ಕೆ ಏನಮ್ಮ ಇದೆ? ನಾನು ಕೋಪ ಮಾಡ್ಕೊಂಡ್ಬಿಟ್ರೆ ಮಾತ್ರ ಪ್ರಯೋಜನ ಏನಿದೆ ಹೇಳು? ಇದೆಲ್ಲ ಹಣೆ ಬರಹ. ನೀವೆಲ್ಲ ಸೇರ್ಕೊಂಡು ನನ್ನ ಮಗನ್ನ ಜೈಲಿಗೆ ಕಳಿಸಿ ನೀವು ಊರ್ ಬಿಟ್ಟೆ ಓಡ್ ಹೋಗ್ಬಿಟ್ರಿ. ಶಿಕ್ಷೆ ಆಗಿದ್ದು ನನ್ನ ಮಗನಿಗೆ ಮಾತ್ರ ಅಲ್ವಲ್ಲ, ಅವನ ಜೊತೆಗೆ ನಾನು ಶಿಕ್ಷೆ ಅನುಭವಿಸ್ತಾನೆ ಇದ್ದೀನಿ. ಅದು ಗೊತ್ತಿರ್ಲಿ. ಮುದ್ದು ಲಕ್ಷ್ಮಮ್ಮ, ಅವತ್ತು ಹೇಳಿದ್ದಾನೆ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಯಾವ ಪಾಪನೂ ಮಾಡಿಲ್ಲ. ಪಾಪ ಯಾರೇ ಮಾಡಿದ್ರು ಶಿಕ್ಷೆ ಮಾತ್ರ ನನ್ನ ಮಗನೇ ತಾನೇ ಅನುಭವಿಸ್ತಾ ಇರೋದು. 1 2 18 ವರ್ಷ 18 ವರ್ಷ ಆಗಿ ಹೋಗ್ತಾ ಇದೆ ಅವನು ಜೈಲಿಗೆ ಹೋಗಿ. ಮುದ್ಲಕ್ಷ್ಮಿ, ಅವರು ಸ್ವಂತದವ್ರನ್ನ ಹುಡ್ಕೊಂಡು ಬಂದಿದ್ದಾರೆ. ಅಂಥವ್ರಿಗೆ ನೋವು ಕೊಡಬಾರ್ದು, ಖುಷಿ ಕೊಡಬೇಕು. ಎಲ್ಲ ಮುಗ್ದೋಗಿದೆ ಅಲ್ವಾ? ನಡೆಯೋದೇನಿದೆ ನೋಡೋಣ. ಕಾಫಿ ಟೀ ಏನಾದರೂ ಕೊಡು. ಅಡುಗೆ ಎಲ್ಲ ಇವಾಗ ಮಾಡ್ಕೊಂಡು ಕೂತ್ಕೋಬೇಡಿ. ಅವ್ರ ಜೊತೆ ಎಲ್ಲ ಮಾತಾಡಿ ಮದುವೆ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು. ಎಲ್ಲ ಕೂತ್ಕೊಂಡು ಮಾತಾಡಿ. ರಾಮಕೃಷ್ಣ, ಮಾವ, 3 ಹೊತ್ತು ಊಟಕ್ಕೆ ಮೆಸ್ ಅವ್ರಿಗೆ ಹೇಳ್ಬಿಡು. ನಮ್ಮೂರಲ್ಲಿ ಅಡುಗೆನ ಅವನಿಗಿಂತ ಯಾರು ಚೆನ್ನಾಗಿ ಮಾಡ್ತಾರೆ. ಮದ್ವೆಗೂ ಅವನಿಗೆ ಹೇಳ್ಬಿಡು. ಸರಿ ಮಾವ. ಕರೆಕ್ಟ್ ಕನಕ, ನೀನ್ ಮಾಡಿದ್ದು ಕರೆಕ್ಟು. ಇವನು ಪ್ರೀತಿಸಿದಾನೆ ಅಂತ ಗೊತ್ತಾಗಿದ್ದೀನೇ 2 ಏಟು ಬಿಟ್ಟಿದ್ರೆ ಪರಿಸ್ಥಿತಿ ಇಲ್ಲಿ ತನಕ ಬರ್ತಾ ಇರಲ್ಲ. ಹೊಡೆದು ಮೂಲೆಯಲ್ಲಿ ಕೂಡ್ಸೋವರೆಗೂ ಬುದ್ಧಿ ಬರೋದಿಲ್ಲ. ಯಾಕದಂತ ನೀನು ಮನುಷ್ಯನ ಮೃಗನ? ಹೆತ್ತ ತಾಯಿಗೆ ಹೆತ್ತ ಮಗನ ಮೇಲೆ ಪ್ರೀತಿ ಇರಬೇಕೆ ಹೊರತು ಹೊಟ್ಟೆ ಕಿಚ್ಚು ಇರಬಾರ್ದು ಕಣೋ. ಒಡ ಹುಟ್ಟದವಳು ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ಬೇಕಾದವನು ಅಣ್ಣ. ಈ ತರ ತಪ್ಪು ದಾರಿ ತೊಳಬಾರ್ದು ಕಣೋ. ನಟರಾಜ, ಕುಡ್ದು ಬಂದು ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಹೌದಾ? ಕುಡ್ದಿದ್ದೇನೆ. ನಿಮ್ಮಂತವ್ರನ್ನ ಕಟ್ಕೊಂಡು ನನ್ನ ಮಗ ಇಷ್ಟಪಟ್ಟಿರೋ ಜೀವನಕ್ಕೆ ಸಪೋರ್ಟ್ ಮಾಡದೇ ಇರುವಂತ ತಂದೆ, ಅದಕ್ಕೆ ಕುಡ್ದಿದ್ದೀನಿ. ಇದು ಬಿಟ್ರೆ ನನ್ನ ಕೈಯಲ್ಲಿ ಬೇರೆ ಏನೂ ಆಗಲ್ಲ. ನಾನು ಒಳ್ಳೆಯವನು ಅಲ್ದೇ ಇರಬಹುದು ಕಣೋ, ಆದ್ರೆ ನಿನ್ ತರ ಲುಚ್ಚ ನನ್ನ ಮಗ ಅಲ್ಲ. ನಟರಾಜ, ಏಯ್, ಮೋಚ್ಕೊಂಡಿರು, ಇಲ್ಲ ಅಂದ್ರೆ ಸಾಯ್ಸಾಕ್ಬಿಡ್ತೀನಿ ನಾನು. ಕನಕ ನೋಡ, ನೀನ್ ನಣ್ಣಗ ಬಾಯಿಗೆ ಬಂದಂಗ ಮಾತಾಡಕತ್ಯಾರ. ಇದನ್ನ ನೋಡ್ಕೊಂತ ಸುಮ್ನೆ ಹೆಂಗ್ ಕುಂತಿ? ಸಾಕು, ಮೊದ್ಲು ನೀವು ಮಾತಾಡೋದು ನಿಲ್ಸಿ. ಮಾತಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ರಿ ನನ್ನ? ನೀವು ನಿಮ್ ಮಗಳು ಸೇರ್ಕೊಂಡು ನನಗ್ ಬುದ್ಧಿ ಕಲಿಸ್ತೀರಾ? ಯಾವತ್ತು ಈ ಮನೆಗೆ ನಾನು ಅಳಿಯಾಗಿ ಬನ್ನು ಅವತ್ತೇ ಸತ್ತು ಹೋದೆ. ಈಗ ನಿಮ್ ಮುಂದೆ ಮಾತಾಡ್ತಿರೋದು ಶವ. ತಾಯಿ ಕನಕ ಅವ್ರೆ, ನೀವು ಜೀವನದಲ್ಲಿ 4 ಕಾಸು ಸಂಪಾದನೆ ಮಾಡಿದಾರೆ ಹೊರತು
4 ಜನಗಳನ್ನ ಸಂಪಾದನೆ ಮಾಡಿಲ್ಲ. 3 ಮಕ್ಕಳನ್ನು ಹೆತ್ತಿದೆಯೇ ಹೊರತು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವ್ರ ಆಸನ ಈಡೇರಿಸ್ತಾ ಇದೀಯಾ? ನಾನು ಗಂಡ, ನನಗೆ ಯಾವತ್ತೂ ಬೆಲೆ ಕೊಟ್ಟಿಲ್ಲ, ಅದಕ್ಕೆ ನಾನು ಬೇಜಾರಾಗಿಲ್ಲ ಬಿಡು. ಆದ್ರೆ ನಾನು ಸ್ವಂತ ತಂದೆಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಹೊರತು ಎತ್ತ ತಾಯಿಯಾಗಿ ನೀನು ಅರ್ಥ ಮಾಡ್ಕೊಂಡಿಲ್ಲ. ಮಕ್ಕಳು ತಪ್ಪು ದಾರಿ ಹಿಡಿದ್ರೆ ಅವ್ರ ಬುದ್ಧಿ ಹೇಳಿ ಸರಿ ದಾರಿ ತಲ್ಕೋಬೇಕು. ಆದ್ರೆ ಅವ್ನು ಏನ್ ತಪ್ಪು ಮಾಡಿದಾನೆ? ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಾನೆ. ಅದ್ ತಪ್ಪ? ಅದಕ್ಕೆ ಅವನನ್ನು ಹಿಡ್ಕೊಂಡು ನಾಯಿ ಹೊಡೆದಾಗ ಹೊಡಿತೀಯ? ಶಬಾಸ್ ತಾಯಿ, ಶಬಾಸ್. ಹೆತ್ತ ತಾಯಿ ಅಲ್ದ್ರೆ ನಿನ್ನಂಗೆ ಇರಬೇಕು, ನಿನ್ನಂಗೆ ಇರಬೇಕು. ಏಯ್, ನಾನು ಕಷ್ಟಪಟ್ಟು 1 ರೂಪಾಯಿ ಗಳಿಸಿಟ್ಟಿದ್ದ ಯಾರಿಗೋಸ್ಕರನ? ನಿಮ್ಗೋಸ್ಕರ ಅಲ್ಲ. ನಾ ಏನು ಮಾಡಿದ್ರ, ಏನು ಯೋಚನೆ ಮಾಡಿದ್ರ ನಿಮ್ ಒಳ್ಳೇದಕ್ಕ ಅಂತ ನಿನಗ್ ಗೊತ್ತಿಲ್ಲ? ಬೇಡಲೆ, ಇದೆಲ್ಲ ನಿಮ್ಗೆ ಒಳ್ಳೇದಲ್ಲ. ಪಾಪಿಷ್ಟೇ ಅದಿನ್ಯ, ನಿನಗ್ ಭಾಳ ನೋವು ಕೊಟ್ಟಿನಿ. ಇದೆಲ್ಲ ನೀ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನೋವ್ನಾಗ್ ಮಾಡೀನಿ. ನಿನ್ನ ಮ್ಯಾಗ ದ್ವೇಷದಿಂದ ಅಲ್ಲ ಮಗನ, ಇದೆಲ್ಲ ಮರ್ತು ಬಿಡ. ನೀನಾರ ಯಾವನ್ ಮಾತ್ ಕೇಳ. ಜೀವನದಾಗ ಸುಖವಾಗ ಸಂತೋಷವಾಗಿರ್ತಿ. ಪೂರ್ವಿ ಇಲ್ದೆ ನಾನು ಸಂತೋಷವಾಗಿರೋದಿಲ್ಲಮ್ಮ. ಬಾಲಾಜಿ, ಇನ್ನೊಂದು ಸಾರಿ ಆ ಹುಡುಗಿ ಹೆಸರು ನಿನ್ನ ಬಾಯಾಗ ಬಂತಂದ್ರ ನಿನ್ನ ಪ್ರಾಣ ತೆಗಿಯೋಕ್ಕೂ ಹಿಂದ್ ಸರಿಯಲ್ಲನಾ? ಇಲ್ಲಮ್ಮ, ನಾನು ಬದುಕಿದ್ರೆ ಪೂರ್ವಿ ಜೊತೆನೆ ಬದುಕ್ತೀನಿ. ಪೂರ್ವಿ ಇಲ್ಲ ಅಂದ್ರೆ ನನಗೆ ಸಂತೋಷ ಅನ್ನೋದೇ ಇಲ್ಲಮ್ಮ. ಬಾಲಾಜಿ, ಕ್ಷಮಿಸ್ಬಿಡಮ್ಮ. ನಾನು ಇನ್ನು ಒಪ್ಪಿಸ್ಬಿಟ್ಟೆ ಪೂರ್ವಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ಈಗ ಬೇರೆ ದಾರಿ ಇಲ್ಲ, ನಾನು ಹೋಗ್ತೀನಮ್ಮ. ಏ ಬಾಲಾಜಿ, ನಿಂದ್ರು. ನಿಂತ್ಕೊಳ್ಳೋ. ಹಿಡ್ಕೊಂಡ ನಿಂತ್ಕೊಳ್ಳೋ. ಅವನ್ನ ಹಿಡೀರಿ, ಬಿಡಬೇಡ್ರಿ ಅವನ್ನ. ಏಯ್ ಬಾಲಾಜಿ, ಬಾಲಾಜಿ ನಿಂದ್ರು. ಅಯ್ಯೋ, ಏನಿಲ್ಲ ಬಾಲಾಜಿ. ನಿಂತ್ಕೊಳ್ಳೋ, ನಿಂತ್ಕೊಳ್ಳಲೇ, ನಿಂತ್ಕೊಳ್ಳೋ. ಹಿಡ್ಕೊಳ್ಳೆ. ಬಿಡಮ್ಮ. ಏಯ್, ನಿನಗಿಷ್ಟು ಚಂದ ಹೇಳತ್ತೀನಿ, ಮತ್ತೆ ಕೇಳಂಗಿಲ್ಲ. ಅಣ್ಣ, ಇವ ಓಡ್ ಹೋಗಾಕ ಪ್ರಯತ್ನ ಇವನ್ ಕೈ ಕಾಲ್ ಮುರಿರಿ. ಇವ ಮಾತ್ರ ಮನೆ ಬಿಟ್ಟು ಹೋಗ್ಬಾರ್ದು. ನಡಿ ಒಳಗ. ಅಮ್ಮ ಬಾಗಿಲು ತೆಗಿಯಮ್ಮ. ಅಮ್ಮ, ಈಗ ಹೆಂಗ್ ಓಡೋತಾನ ನೋಡ್ತೀನಿ. ಹೌದು, ಅದೇನು ನಿನ್ ಚಿಕ್ಕ ಮಗಳು ಬರ್ಲಿಲ್ವಾ? ಅವಳ ಹೆಸರೇನಂದೆ? ಗೀತಾ. ಗೀತಾ. ಅವಳಿಗೆ ಮದ್ವೆ ಆಗಿದೆ ಅಲ್ವಾ? ಅವಳ ಗಂಡ ಬಂದಿಲ್ವಾ? ಬಂದ್ಬಿಡ್ತಾರೆ, ಮದ್ವೆಗ್ ಬಂದ್ಬಿಡ್ತಾರೆ. ಅದೇನು ಸ್ವಂತ ಅಕ್ಕನ್ ಮದ್ವೆಗೆ ಮದ್ವೆ ದಿನ ಬರ್ತಾರಾ? ಇದ್ರಲ್ಲೇ ಗೊತ್ತಾಗುತ್ತೆ ಎಂತ ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಕಳ್ಸಿದ್ದೀರಾ ಅಂತ. ಕನಿಷ್ಠ ನಿನ್ ದೊಡ್ಡ ಮಗಳನ್ನಾದ್ರೂ ಈ ಮನೆ ಸೊಸೆ ಮಾಡ್ಬೇಕಾಗಿತ್ತು. ಆದ್ರೆ ಬೇರೆ ಕಡೆ ಮಾಡ್ತಾ ಇದ್ದೀರಲ್ಲ, ನ್ಯಾಯನಾ ಇದು? ಅಮ್ಮ, ಅದನ್ನೆಲ್ಲ ಮರ್ತ್ಬಿಟ್ಟು ಕ್ಷಮಿಸ್ಬಿಡಿಮ್ಮ. ಮರ್ತೋಗೋಕೆ ಸಣ್ಣ ವಿಷಯನಾ ಇದು?
ನಡೆದಿರೋದ್ರ ಬಗ್ಗೆ ಮಾತಾಡಿ ಇನ್ನೂ ನಮಗ್ ನೋವು ಕೊಡಬೇಡಿ. ನೀವೇನೇ ಕೇಳಿದ್ರು ಉತ್ತರ ಕೊಡಕ್ಕಾಗ್ದೇ ಇರೋಂಥ ಪರಿಸ್ಥಿತಿಲಿದ್ದೀವಿ ನಾವು. ದೇವ್ರು ಏನ್ ಬರ್ದಿರ್ತಾನೋ ಹಾಗೆ ನಡೆಯೋದು ಬಿಡು, ನೋಡೋಣ ಏನ್ ಬರ್ದಿದನೋ. ನೀನೇನು ಮಾಡ್ತಾ ಇದೆಯೋ ಅದು ನನಗಿಷ್ಟ ಆಗ್ತಾ ಇಲ್ಲ. ನಾನೇನೇ ಮಾಡ್ದೆ, ಎಲ್ಲ ಒಳ್ಳೇದೇ ತಾನೇ ಮಾಡ್ತಾ ಇದ್ದೀನಿ. ಮಾವ ಇದು ಸರಿ ಇಲ್ಲ. ಏನೋ ಸರಿ ಇಲ್ಲ? ನಮ್ಮ ಅಕ್ಕ ಏನ್ ಕೇಳ್ತಾವಳೋ ಗೊತ್ತಾಗಿಲ್ಲ ನಿನ್ಗೆ? ಯಾಕೆ ಗೊತ್ತಿಲ್ಲ? ಚೆನ್ನಾಗಿ ಗೊತ್ತು. ಮುದ್ಲಕ್ಷ್ಮಿ ನಿನ್ ಮಗನ್ ಜೊತೆ ಮದ್ವೆ ಆಗ್ಬೇಕಾದವಳನ್ನ ಇನ್ಯಾವನ್ ಜೊತೆನ ಮದ್ವೆ ಮಾಡಿಸ್ತಾವ್ರೆ. ಅದು ಅಲ್ದೆ ನಮ್ ಕೈ ಯಾರೇನೆ ನಮ್ಮನೇಲೆ ಮದ್ವೆ ಮಾಡ್ಸೋದಕ್ ನೋಡ್ತಾ ಇದ್ದಾರೆ ಅಂತ ಅದಕ್ಕೆಲ್ಲ ನಾನು ಒಪ್ಕೊಂಡು ಎಲ್ಲ ಏರ್ಪಾಡು ಮಾಡ್ತಾ ಇದ್ದೀನಿ ಅನ್ನೋದೇ ನಿನ್ನ ಕೋಪ ಅಲ್ವಾ? ಗೊತ್ತಿದೆ ತಾನೇ, ಅಂದ್ಮೇಲೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ಯಾ? ಮುದ್ದುಲಕ್ಷ್ಮಿ, ಟೈಮ್ ಬಂದಾಗ ಎಲ್ಲ ಬರುತ್ತೆ ಅಂತಾರೆ. ಇಷ್ಟು ದಿನ ದೂರ ಇದ್ದವರು ಊರು ಅಂತ ಶುರು ಮಾಡಿದ್ದೆ ನಮ್ ಜೊತೆ ಮಾತಾಡಕ್ ಶುರು ಮಾಡಿದ್ದಾರೆ. ಸಂಬಂಧ ಸರಿ ಮಾಡ್ಕೊಳ್ಳೋದಕ್ಕೆ ದಾರಿ ಹುಡ್ಕೊಂಡಿದ್ದಾರೆ. ಮದ್ವೆ ಇಲ್ಲೇ ಮಾಡ್ತೀವಿ ಅಂತ ಬೇಡ್ಕೊಂಡಿದ್ದಾರೆ. ನಾನ್ ಹಳೆ ದ್ವೇಷನ ಮನ್ಸಲ್ಲಿ ಇಟ್ಕೊಂಡು ಕೂಡ ಯಾಕೆ ಬೇಡ ಅಂತ ಹೇಳಿಲ್ಲ ಗೊತ್ತಾ? ಎಲ್ಲದಕ್ಕೂ ಒಂದು ಕಾರಣ ಇದೆ. ಏನ್ ಗೊತ್ತಾ? ನಾಗರಾಜ ಇಲ್ಲಿಗೆ ಮಗಳನ್ನ ಮಾತ್ರ ಕರ್ಕೊಂಡು ಬಂದಿದ್ದಾನೆ, ಮದ್ವೆ ಹುಡುಗನಲ್ಲ. ಆ ಮದ್ವೆ ಹುಡುಗ ಇಲ್ಲಿಗೆ ಬರೋದು ಇಲ್ಲ, ಮದ್ವೆ ನಡೆಯೋದು ಇಲ್ಲ. ಮದ್ವೆ ನಡೆಯೋದು ನಮ್ಮ ಮಗನ ಜೊತೆನೆ. ಅದು ಹೇಗೆ? ಇನ್ನೂ ಅರ್ಥ ಆಗ್ಲಿಲ್ವಾ? ನೋಡ್ತಾ ಇರು, ಪೂರ್ವಿ ಈ ರಾಜಾರಾಮನ್ ಸೊಸೆ ಆಗ್ತಾಳೆ. ಬಾಲಾಜಿ ಫೋನ್ ಮಾಡ್ತಿದ್ದೆ. ಏನು ಕೇಳು? ಹಾ ಬಾಲಾಜಿ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೂ ಪೂರ್ವಿಗೂ ಮದುವೆ ನಡೆಯಲ್ಲ ಗೀತಾ. ಯಾಕೆ ಹಾಗಂತಿದ್ಯಾ? ಖಂಡಿತವಾಗ್ಲೂ ನಿಮ್ಮಿಬ್ಬರಿಗೂ ಮದ್ವೆ ನಡೆಯುತ್ತೆ. ಮದ್ವೆಗೆ ಹೋಗ್ತಿದೀವಿ ಅಂತ ಹೇಳಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಡೋಣ ಅನ್ಕೊಂಡ್ವಿ. ನಮಗ್ ನಿಜವಾಗ್ಲೂ ನಿನ್ಗೂ ಪೂರ್ವಿಗೂ ಮದ್ವೆ ಮಾಡೋ ಉದ್ದೇಶ ಇಲ್ದೇನೆ ಹೊರಟಿದ್ರು ಕೂಡ ಅತ್ತೆ ನಂಬ್ತಾ ಇರ್ಲಿಲ್ಲ. ಅದ್ ನನಗ್ ಗೊತ್ತಿತ್ತು. ಅದಕ್ಕೇನೆ ನಿನ್ನ ಬರಕ್ ಬಿಡದೆ ತಡೆದಿದ್ದು. ಅತ್ತೆ ಇಷ್ಟೊಂದು ಕಹಿಯಾಗಿ ನಡ್ಕೊಳ್ಳೋದು ನಾನ್ ಯಾವತ್ತೂ ನೋಡಿಲ್ಲ. ಅವ್ರ ನಿನ್ ಮದ್ವೆ ವಿಷಯದಲ್ಲಿ ಹಠ ಮಾಡ್ತಿದಾರೆ ಅನ್ಕೊಂಡೆ ಹೊರತು ಹೆತ್ತ ತಾಯಿ ಅನ್ನೋದನ್ನು ಮರ್ತು ನಿನ್ನನ್ ಹೇಗಂದ್ರೆ ಹಾಗೆ ಹೊಡಿತಾರೆ ಅಂತ ನಾನ್ ಖಂಡಿತ ಅನ್ಕೊಂಡಿರ್ಲಿಲ್ಲ. ಲೋ ಬಾಲಾಜಿ, ನೀನ್ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ ಬಂದ್ಬಿಡು. ನಿನಿಗೂ ಪೂರ್ವಿಗೂ ಖಂಡಿತವಾಗ್ಲೂ ಮದ್ವೆ ಮಾಡಿಸ್ತೀವಿ. ಲವ್, ತಪ್ಪಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಕಣೋ. ಅಮ್ಮ ಮನೆ ಸುತ್ತ ಹುಡುಗರನ್ನ ಕಾವಲಿಟ್ಟಿದ್ದಾರೆ. ನಾನು ಅವ್ರನ್ನೆಲ್ಲ ದಾಟ್ ಬರೋದಕ್ಕೆ ಆಗೋದೇ ಇಲ್ಲ ಕಣೋ. ಬಾಲಾಜಿ, ಯಾರೋ 4 ಜನ ತಡೆದಿದ್ದಕ್ಕೆ ನಿನ್ ಪ್ರೀತಿ ನಿಂತು ಹೋಗುತ್ತಾ? ಇಲ್ಲ, ನಾನು ಎಷ್ಟೋ ಪ್ರಯತ್ನ ಮಾಡಿದೆ. ಆದ್ರೆ ಅವ್ರನ್ನ ಎದುರು ಹಾಕೊಂಡು ಹೊರಗಡೆ ಬರೋದು ತುಂಬಾನೇ ಕಷ್ಟ ಆಗ್ತಿದೆ ಅನಿಸ್ತಾ ಇದೆ. ಬಾಲಾಜಿ, ಒಂದ್ ವಿಷಯ ಹೇಳು, ನೀನ್ ನಿಜವಾಗ್ಲೂ ಪೂರ್ವಿನ ಇಷ್ಟಪಟ್ಟಿದ್ಯಾ? ಪ್ರಾಣಾನೆ ಅಂತ ಪ್ರೀತಿ ಮಾಡಿರೋ ಪೂರ್ವಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕ್ ರೆಡಿ. ಪ್ರಾಣನೇ ಕೊಡ್ಬೇಕು ಅಂತ ರೆಡಿ ಆಗಿರೋನು ಇದೆಲ್ಲ ಒಂದ್ ಲೆಕ್ಕನಾ? ನೋಡು, ಎಷ್ಟು ತಡಿತಾರೋ ಪ್ರೀತಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಆ ಶಕ್ತಿ ನಿನಗ್ ಧೈರ್ಯ ಕೊಡುತ್ತೆ. ಸಾಯಕ್ಕೆ ರೆಡಿ ಆಗಿರೋನು ಯಾರ್ ಅಡ್ಡ ಬಂದ್ರು ಏನೇ ನಡೆದ್ರು ನಿನ್ನ ತಡಿಯಕ್ಕಾಗಲ್ಲ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ. ನೀನ್ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಬೇಕು, ಪೂರ್ವಿನ ಮದ್ವೆ ಆಗ್ಬೇಕು. ಹೀಗ್ ಮದ್ವೆ ಮಾಡ್ಕೋಬೇಕು ಅಂದಿದ್ರೆ ನಾವು ಓಡ್ ಹೋಗಿ ಮದ್ವೆ ಮಾಡ್ಕೋತಿದ್ವು ಅಲ್ಲ. ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಏನಿತ್ತು? ಈಗ್ಲೂ ಹೇಳ್ತಿದ್ದೀನಲ್ಲ, ನಿಮ್ ಮದ್ವೆ ಕದ್ದು ಮುಚ್ಚಿ ನಡೆಯಲ್ಲ. ನಮ್ಮ ಅಪ್ಪ ಅಮ್ಮನ್ ಮುಂದೆ, ನಿಮ್ಮಪ್ಪ ಅಮ್ಮನ್ ಮುಂದೆ, ಅವ್ರೆಲ್ಲರ ಸಮಕ್ಷದಲ್ಲೇ ನಡೆಯುತ್ತೆ. ಅದಕ್ಕೆ ಏನ್ ಮಾಡ್ಬೇಕೋ ಎಲ್ಲ ಮಾಡೋಣ. ಗೀತಾ, ಹೆಂಗಾದ್ರೂ ಮಾಡಿ ಅವ್ರ ಮದ್ವೆ ಮಾಡಿಸ್ಬೇಕು. ಅದನ್ ಬಿಟ್ಟು ದೊಡ್ಡವ್ರನ್ನೆಲ್ಲ ಒಪ್ಸಿ ಅವ್ರಗಳ ಸಮ್ಮುಖದಲ್ಲೇ ಮದ್ವೆ ಆಗ್ಬೇಕು ಅನ್ನೋದು ಆಗದೆ ಇರೋ ಕೆಲ್ಸ. ಲೋ ಬಾಲಾಜಿ, ನೀನ್ ಹೆಂಗಾದ್ರೂ ಒಂದು ತಪ್ಪಿಸ್ಕೊಂಡ್ ಬಂದ್ಬಿಡೋ. ಪೂರ್ವಿಗೂ ನಿಂಗೂ ಮದ್ವೆ ಮಾಡಿಸ್ತೀವಿ. ಅಪ್ಪ ಅಮ್ಮ ಇದ್ರು ಇಲ್ದೆ ಹೋದ್ರು ಏನೇ ಆದ್ರೂ ಸರಿ, ನೀನ್ ಬಾ. ಇಲ್ಲ, ನಮ್ಮಪ್ಪನ ಒಪ್ಪಿಗೆ ಆಶೀರ್ವಾದದಿಂದಾನೇ ಇವ್ರ ಮದ್ವೆ ನಡೆಸ್ಕೊಡ್ತೀನಿ. ಆ ನಂಬಿಕೆ ನನಗಿದೆ. ಬಾಲಾಜಿ, ನಾವ್ ಏನ್ ಮಾಡ್ತೀವಿ ಹೇಗ್ ಮಾಡ್ತೀವಿ ನಮ್ಗೂ ಗೊತ್ತಿಲ್ಲ, ಆದ್ರೆ ನಂಬಿಕೆ ಇದೆ.